ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದಾನಗರಿ ಕನ್ನಡತಿ. ಹೆಂಗದೆ ಎಲ್ಲರೂ? ಭಾಳ ದಿನದ ಮೇಲೆ ನನ್ನ ಮತ್ತೊಂದು ವ್ಲಾಗ್ ನಿಮಗೆಲ್ಲ ಸುಸ್ವಾಗತ. ಇವಾಗ ನಾನು ಬರೀ ರೋಡ್ ತೋರ್ಸತ್ತೀನಿ, ಎಲ್ಲಿ ಹೊಂಟೇನಿ ನಾನು ಅಂದ್ರೆ ಈ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ನೋಡಕ್ಕೆ ದೊಡ್ಡ ಟೆರೆಸ್ಟ್ ಕಂಡಂಗೆ ಕಾಣತ್ತೀನಿ. ಆದ್ರೆ ಹಂಗೆ ಅನ್ಕೋಬೇಡ್ರಿ, ಫುಲ್ಲು ಬಿಸಿಲೈತಿ. ಇಷ್ಟು ಬಿಸಿಲೈತಲ್ಲ ಹೇಳ್ತಾನೆ. ಅಪ್ಪ ದೇವರು, ಹೊರಗಡೆ ಬಂದ್ರೆ ನಮ್ಮ ಆಧಾರ್ ಕಾರ್ಡಿಗೂ ನಮ್ಮ ಫೇಸಿಗೂ ಸೂಟ್ ಆಗುವಂಗೆ ಮಾಡೇ ಬಿಡಬೇಕು ಅಂತ ಸೂರ್ಯದೇವರು ಇದನ್ನು ಪ್ರಮಾಣ ತೊಗೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು, ಇಷ್ಟು ಬಿಸಿಲಾಗ ನನಗೆ ಇವತ್ತು ಸಂಡೇ ಎಲ್ಲರ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ರಾಮೇಶ್ವರಂ ಕೆಪೆಗೆ ಬಂದ್ವಿ. ಇಲ್ಲಿ ಎಲ್ಲಿದು ಆನೇಕಲ್ ರೋಡಿಗೆ, ಅದು ಸರಿ ಆನೇಕಲ್ಲಲ್ಲ, ಅತ್ತಿಬೆಲೆ ಅಲ್ಲಿ ರೋಡಿಗೆ ಐತಿ ರಾಮೇಶ್ವರಂ ಕೆಫೆ. ನೋಡ್ರಿ ಎಷ್ಟು ಸಖತ್ತಾಗೈತಿ ಆ್ಯಂಬಿಯನ್ಸ್. ಆದಿಯೋಗಿ ಫ್ರಂಟ್ಗೆ ನಮಗೆ ಶಿವ ಸಿಗ್ತಾನೆ, ನಂದಿ ದೇವ್ರು ಸಿಗ್ತಾರ. ನೋಡಿದ್ರೆ ಮಾತ್ರ ಸೂಪರ್ ಆಗೈತಿ. ಹೊರಗಡೆಯಿಂದನೇ ಎಲ್ಲ, ಒಳಗಡೆನೂ ಅಷ್ಟ ಚಂದ ಐತಿ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಚೆಂದಂಗೆ ಒಂದು ವೀಡಿಯೋ ತೊಗೊಳೋ ಅಂತ ಕೇಶಿಂದ ಚೆಂದಂಗೆ ಒಂದು ವೀಡಿಯೋ ತೊಗೊಂಡು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಜನ ಇರಲಿಲ್ಲ. ಯಾಕಂತಂದ್ರೆ ಇಲ್ಲಿ ನಂಗೆ ಅಂದ್ರೆ ಇದು ಕೆಫೆ ಐತಿ, ಅಂದ್ರೆ ರೆಸ್ಟೋರೆಂಟ. ಇಲ್ಲಿ ಊಟ ಮಾಡೋಕೆ ತಿನ್ನೋಕೆ ಬರೋ ಜನನು ಹಂಗೆ ಫೋಟೋ ತಕ್ಕೊಳಕ್ಕೂ ಬರ್ತಾರೆ. ಫೋಟೋ ವೀಡಿಯೋ ಫುಲ್ ಎಲ್ಲರ ಕೈಯಾಗೂ ಕ್ಯಾಮ್ರಾ. ಇವತ್ತು ಸಂಡೇ ಆಗಿರೋದ್ರಿಂದ ಇಷ್ಟು ರಶ್ ಇತ್ತಲ್ಲ. ನಾರ್ಮಲ್ ಡೇಸ್ ಒಳಗೂ ರಶ್ ಇರ್ತೈತೆ ಅಂತ. ಇದು ನೋಡ್ರಿ, ಇವಾಗ ಏನು ರಶ್ ನೋಡಿದ್ರಲ್ಲ, ಇದು ಪೂರ್ತಿ ದೋಸೆ ಕೌಂಟ್ರ್ ಇದ್ದ. ಇದು ಪೂರ್ತಿ ದೋಸೆ ಕೌಂಟ್ರ್, ಇಷ್ಟೊಂದು ಫುಲ್ ರಶ್ ಐತಿ. ಇನ್ನು ಇಲ್ಲಿ ದೋಸೆ ಗೀಸೆ ತೊಗೊಂಡ್ರೆ ಟೈಮ್ ಭಾಳ ಆಗ್ತೈತೆ ಅಂತ ನಾವು ಯಾವಾಗಲೂ ನನ್ನ ಚಾಯ್ಸ್ ಬರೀ ಇಡ್ಲಿ ವಡೆ. ಸೊ ಅದಕ್ಕೋಸ್ಕರ ನಾವು ಈ ಕಡೆ ಬಿಲ್ಲಿಂಗ್ ಮಾಡಿಸೋನು ಫಸ್ಟ್ ತಗೊಳ್ಳೋನು ರಿಸಿಪ್ಟ್ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಎಲ್ಲ ಫುಲ್ ಎಲ್ಲ ಕಡೆಯಿಂದ ನೋಡಿದ್ರು 4 ಕಡೆಯಿಂದ ಸರ್ವಿಸ್ ಐತಿ. ಈ ಕಡೆ ಅಂದ್ರೆ ಆಗ್ನೇಯ ನೈಋತ್ಯ ಅಂತ ಅವರೆಲ್ಲ ಡಿವೈಡ್ ಮಾಡಿದ್ದಾರೆ, ವಾಯುವ್ಯ ಅಂತ. ಫುಲ್ ನೋಡಿರಲಿ, ನೀರಿಂದೂ ಎಷ್ಟು ಕ್ಲೀನ್ ಐತೆ ಅಂತಂದ್ರೆ, ಇಷ್ಟು ಜನ ಅದಾರ, ಇಷ್ಟು ಇದನ್ನೈತಿ. ಸಣ್ಣ ಮಕ್ಕಳು ಅಷ್ಟು ಅದಾರ. ಫುಲ್ಲು ಗಿಜಿ ಬಿಜಿ ಅಂತೈತಿ. ಒಂದು ಈಟು ಹೊಲಸಲ್ಲ. ಅವಾಗಿಂದವಾಗನ ಕ್ಲೀನ್, ಅವಾಗಿಂದವಾಗಲೇ ಇದನ್ನು. ಸೊ ನಾನು ದೇವಸ್ಥಾನಕ್ಕೆ ಬಂದಿದ್ದೆವು ಅಥವಾ ರೆಸ್ಟೋರೆಂಟ್ಗೆ ಬಂದಿದ್ದೆವು ಅಂತ, ಇಲ್ಲಿ ಕ್ಯಾಫೆಗೆ ಬಂದಿದ್ದೆವು ಅಂತ ನಾನು ನಿಮ್ಗೆ ಅನಿಸೋದಿಲ್ಲ. ಸೊ ಆ ಥರ ಆ್ಯಂಬಿಯನ್ಸ್ ಐತಿ ಇಲ್ಲಿ. ಆಮೇಲೆ ನಿಮ್ಗೆ ಸಿಟ್ಟಿಂಗನ್ನು ಎಲ್ಲ ಅಂತಂದ್ರೆ ಯಾವ ಥರ ನೀವು ಇಲ್ಲೇ ಕೂತ್ಕೋಬೇಕು, ಇದನ್ನು ಮಾಡಬೇಕು ಅಂತ ಆ ಥರ ಇಲ್ಲ. ನೀವು ಎಲ್ಲಾದರೂ ಕೂತ್ಕೊಂಡು ಊಟ ಮಾಡ್ಬೋದು. ಅದರ ಕ್ಲೀನಾಗಿ ಇದನ್ನು ಮಾಡಬೇಕು. ಜನನೂ ಇಲ್ಲಿ ಇದನ್ನು ನೋಡಿಬಿಟ್ಟು ಯಾರೂ ಗಲೀಜು ಮಾಡಲ್ಲ. ನಾನು ಆ ಥರ ನೋಡಿದ್ನಲ್ಲ, ಒಬ್ಬರೂ ಯಾರೂ ಇದನ್ನಿಲ್ಲ. ಮಕ್ಕಳಿದ್ರೂ ಅಷ್ಟೇ, ಅವ್ರು ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಳ್ಳೋ ಥರ ಜನನ. ಆಮೇಲೆ ಯಾವಾಗಲೂ ಸರ್ವಿಸ್ ಸ್ಟಾಫ್ ಹಿಂದನೇ ಇರ್ತಾರೆ ಕ್ಲೀನ್ ಮಾಡೋಕೆ. ಸೊ ನಾವಿಲ್ಲಿ ನಮ್ಮದು ಆರ್ಡರ್ ತೊಗೊಂಡು ಇಲ್ಲಿ ಇದರ ಹತ್ರ ತೊಗೊಳಕ್ಕೆ ಬನ್ನಿ. ನಾನು ಈ ಕಡೆ ಇಡ್ಲಿ ಕೌಂಟರ್ ಹತ್ರ ಬನ್ನಿ. ಇದು ಪೂರ್ತಿ ಇಡ್ಲಿ ಕೌಂಟರ್ ನೋಡ್ರಿ. ಎಲ್ಲ ಥರ ಇಡ್ಲಿ ವಡೆ, ಘೀ ಇಡ್ಲಿ, ಪುಡಿ ಇಡ್ಲಿ, ಎಲ್ಲ ಥರ ಇಡ್ಲಿ, ಒಟ್ಟು ಪೂರ್ತಿ ಇಡ್ಲಿ ಸಿಗ್ತೈತಿ ಈ ಕಡೆ. ಇನ್ನು ಈ ಕಡೆ ಇತ್ತಲ್ಲ, ಆ ಕಡೆ ಎಲ್ಲ ಫುಲ್ ಪಡ್ಡು ಪೂರಿ ಅದು ಸಿಗ್ತೈತಿ. ಸೊ ನಾನಿಲ್ಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ಇಡ್ಲಿ ವಡೆ ತಗೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಎಲ್ಲ ಕಡೆ ಕೂತ್ಕೊಂಡು ತಿನ್ನೋ ಥರ ಇದನ್ನಂತಿಲ್ಲ. ಬಟ್ ಇನ್ನೊಂದೇನು ಗೊತ್ತಾ, ದೇವ್ರೈತಿ ಇಲ್ಲಿ ಅನ್ನೋರು ಕೆಲವೊಬ್ಬರೆಲ್ಲ ಏನು ಮಾಡಿ ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಪ್ರತಿ ಒಂದು ಕಡೆ ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಚಪ್ಪಲಿ ತೆಗೆದು ಕೂತ್ಕೊಂಡು ಯಾವ ರೆಸ್ಟೋರೆಂಟ್ ಒಳಗೂ ಯಾರೂ ಚಪ್ಪಲಿ ತೆಗೆದು ಕೂತ್ಕೊಂಡು ತಿನ್ನೋದಿಲ್ಲ. ಬಟ್ ಇಲ್ಲಿ ಎಲ್ಲ ಕಡೆ ನಿಮ್ಗೆ ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಚಪ್ಪಲಿ ಸ್ಟ್ಯಾಂಡ್ ಒಳಗೆ ಚಪ್ಪಲಿ ಬಿಟ್ಟು ಕೆಲವೊಬ್ಬರು ಏನು ಮಾಡ್ತಾರೆ, ಶೂಸ್ ಎಲ್ಲ ಹಾಕೊಂಡಿರ್ತಾರೆ, ಹಂಗೆ ಕೂತ್ಕೊಂಡು ಊಟ ಮಾಡ್ತಾರೆ. ದೇವ್ರೈತಿ ನಿಮ್ಗೆ ಎಲ್ಲಿ ನಿಮ್ಮ ಸುತ್ತ ಯಾವ ಕಡೆ ನೋಡ್ತೀರಿ ಆ ಕಡೆ ಎಲ್ಲ ಕಡೆ ದೇವ್ರೈತಿ. ಒಂದು ಶ್ರೀನಿವಾಸ ದೇವ್ರಿದ್ದಾನ, ನಂದಿ ವಿಗ್ರಹ ಐತಿ, ಶಿವನ ದೇವಸ್ಥಾನ ಐತಿ, ಗಣಪತಿ ಐತಿ, ಮತ್ತು ವಾಪಸ್ ತುಳಸಿ ಕಟ್ಟೆ ಐತಿ, ಎಲ್ಲನೂ ಐತಿ ನಿಮ್ಗೆ. ಇಲ್ಲಿ ನೋಡ್ರಿ, ಬೆಳಗ್ಗೆ ಇಲ್ಲಿ ಶ್ರೀನಿವಾಸ ದೇವರು ಐತಲ್ಲ, ಇಲ್ಲಿ ಪಂಚಾಮೃತ, ಬೆಳಗ್ಗೆ ಪಂಚಾಮೃತ ಏನು ರೆಡಿ ಮಾಡ್ತಾರಲ್ಲ ಅದನ್ನು ಎಲ್ಲ ಇಲ್ಲಿ ಸ್ಕ್ರೀನ್ ಒಳಗೆ ತೋರ್ಸತ್ತಿದ್ರ. ಆಮೇಲೆ ರಾಮೇಶ್ವರಂ ಕೆಫೆ ಒಳಗೆ ಏನು ಸಿಗ್ತೈತಿ
ಆ ಫುಡ್ಡೂ ಎಲ್ಲ ಇಲ್ಲಿ ತೋರ್ಸಾಕತ್ತಿದ್ರು. ಬಟ್ ಇಲ್ಲಿ ಒಂದೇ ಒಂದು ಏನು ಪ್ರಾಬ್ಲಮ್ಮಪ್ಪ ಅಂತಂದ್ರೆ ಫುಲ್ಲು ತುಪ್ಪ 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 ಇಷ್ಟು ಬೇಸರ ಬರ್ತೈತೆ. ತುಪ್ಪ ಇಷ್ಟ ಇದ್ದವ್ರು ಓಕೆ ತಿನ್ಬೋದು, ಬಟ್ ನನ್ನಂಥವ್ರಿಗೆ ಅಂತೂ ಇದನ್ನಾಕೈತಿ. ನಾನಿಲ್ಲಿ ಪಡ್ಡು ತೊಗೊಂಡಿದ್ನಿ ಮಾತ್ರ. ನಂಗೆ ಇಲ್ಲಿ ರಾಮೇಶ್ವರಂ ಕೆಫೆ ಒಳಗೆ ಭಾಳ ಇಷ್ಟ ಆಗೋದಂತಂದ್ರೆ ಚಟ್ನಿ, ಅದರೊಳಗೂ ರೆಡ್ ಚಟ್ನಿ ಏನು ಸೂಪರ್ ಆಗಿರ್ತೈತಿ ಅಂದ್ರೆ ಚಟ್ನಿ ನಿಜವಾಗ್ಲೂ ಕ್ವಾಂಟಿಟಿ ಕಡಿಮೆ ಇರ್ತೈತಿ, ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್. ನಿಮ್ಗೆ ಎದ್ರೊಳಗೂ ಇದನ್ನು ಅಂದ್ರೆ ಏನು ಸರಿ ಇಲ್ಲ ಅಂತ ಹೇಳಕ್ಕೆ ನಿಮ್ಗೆ ಬಾಯೇ ಬರೋದಿಲ್ಲ, ಅಷ್ಟು ನೀಟಾಗಿರ್ತೈತಿ ನೋಡಿರಿ. ಪ್ರತಿಯೊಬ್ಬರು ದೇವ್ರ ಹತ್ರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಫೋಟೋ ಎಲ್ಲ ತಕ್ಕೊಳಕತ್ತಿದ್ರು. ಸೊ ಡೈಲಿ ಇಲ್ಲಿ ಜಸ್ಟ್ ಶೋಗೆಲ್ಲ ಮಾಡಿಲ್ಲ, ಡೈಲಿ ಪೂಜಾ ಮಾಡ್ತಾರೆ ಅವ್ರು. ಸೊ ಇದು ಒಂದು ಭಾಳ ಇಷ್ಟ ಆಯಿತು. ಎಲ್ಲಿ ನೋಡ್ತೀರಿ ಸುತ್ತ ಎಲ್ಲ ದೇವ್ರೈತಿ, ಅಷ್ಟು ಕ್ಲೀನ್ ಐತಿ, ಏನೂ ಮುಸ್ರಿ ಯಾರೂ ಚೆಲ್ಲೋದಿಲ್ಲ. ಆಮೇಲೆ ಇನ್ನೊಂದು ನೀವು ಇಲ್ಲಿ ನೋಡ್ರಿ, ಇಲ್ಲಿ ಚಪ್ಪಲಿ ಬಿಟ್ಟು ಆರಾಮಾಗಿ ಕೂತ್ಕೊಂಡು, ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಐತಿ, ನಾನು ಆವಾಗಲೇ ಹೇಳಿದ್ನಲ್ಲ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಚಪ್ಪಲಿ ಬಿಟ್ಟು ಕೂತ್ಕೊಂಡು ತಿಂದು ನಾನಿದು ಫಸ್ಟ್ ರೆಸ್ಟೋರೆಂಟ್ ನೋಡಿದ್ನಿ ಅಂತ ಅನ್ಸಾಕತ್ತೈತಿ. ಆಮೇಲೆ ಯೂಸ್ಡ್ ನೋಡ್ರಿ, ನಮಗೆ ಎಲ್ಲಿ ಬೇಕಾದಲ್ಲಿ ಇದನ್ನಿಲ್ಲ, ಅಲ್ಲಿಂದ ಅಲ್ಲೇ ಎಷ್ಟು ಕ್ಲೀನಾಗಿ ಯೂಸ್ಡ್ ತಟ್ಟೆಗಳನ್ನ ತೊಗೊಂಡು ಎಲ್ಲನೂ ಪ್ರತಿಯೊಂದೂ ಇಲ್ಲೇ ಸಪ್ರೇಟ್ ಮಾಡ್ತಾರೆ, ಆಮೇಲೆ ತಗೊಂಡು ಹೋಗ್ತಾರೆ. ಇಲ್ಲಿ ನೋಡ್ರಿ ಫುಲ್ ಅಂತಂದ್ರೆ ನಿಮ್ಗೆ ಎಲ್ಲದು ಫುಲ್ ಸರೌಂಡ್ ಚೌಕೊಳಗೆ ಪ್ರತಿಯೊಂದು ಕಡೆನೂ ಒಂದೊಂದು ಥರ ಐಟಮ್ ಮಾಡಿದ್ದಾರೆ ನೋಡಿ. ಹೊರಗಡೆ ಆದರೂ ನೀವು ಸಾಯಂಕಾಲ ಆರಾಮಾಗಿ ಈ ಬಿಸಿಲಾಗಂತೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಸಾಯಂಕಾಲ ನೀವು ಆರಾಮಾಗಿ ಕೂತ್ಕೋಬೋದು. ನಾವಿಲ್ಲಿ ಎಲ್ಲ ತಿಂಡಿ ಎಲ್ಲ ತಿಂದ ಮೇಲೆ ಇಲ್ಲಿ ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಕಾಫಿನೂ ಅಷ್ಟೇ ಸೂಪರಾಗಿತ್ತು, ಫಿಲ್ಟ್ರ್ ಕಾಫಿ ನನ್ನ ಫೇವ್ರೇಟ್. ನಾನು ಚಹಾ ಬಿಟ್ಟ ಮೇಲೆ ಕಾಫಿ ಕುಡಿಯೋಕ್ಕೆ ಅದರೊಳಗೂ ಇನ್ಸ್ಟಂಟ್ ಕಾಫಿ ಕುಡಿಯೋದಿಲ್ಲ, ಈ ಥರ ಫಿಲ್ಟರ್ ಕಾಫಿನೇ ಕುಡಿತೀನಿ. ಫಿಲ್ಟರ್ ಕಾಫಿ ತಗೊಂಡು ನಾವಿಲ್ಲಿ ಈ ಕಡೆ ಎಲ್ಲಿ ಪ್ಲೇಸ್ ಐತಿ ಅಂತ ನೋಡಿಕೊಂಡು ಈ ಕಡೆ ಬಂದು ಕೂತ್ಕೊಂಡಿವಿ. ಬಟ್ ಬಿಸಿಲೈತಿ, ಎಲ್ಲ ಕಡೆಯಿಂದ ಬಿಸಿಲೈತಿ. ಫಸ್ಟ್ ಇಲ್ಲಿ ಚೆನ್ನಾಗೆ ನೋಡೋಕ್ಕೆಲ್ಲ ನೀರಿಂದೆಲ್ಲ ವ್ಯವಸ್ಥೆ ಐತೆ ಅಂತ ಇಲ್ಲಿ ಕೂತ್ಕೊಂಡು, ಆದರೆ ಬಿಸಿಲು ಮೊದಲು ಕಾಫಿ ಬಿಸಿ ಬಿಸಿ ಕಾಫಿ ಅದರೊಳಗೆ ಬಿಸಿಲು ಅಂದ್ಕೊಂಡು ಮತ್ತು ಸೈಡಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕುಡಿದ್ವಿ. ನಾವು ಇವಾಗ ಮನೆಗೆ ಹೋಗೋ ಟೈಮು. ಬಟ್ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೊಂದು ತೋರಿಸ್ಬೇಕು. ಏನಪ್ಪ ಅಂತಂದ್ರೆ ನನ್ನ ಫೇವ್ರೇಟ್ ಆ್ಯನಿಮಲ್ ಪುಂಗನೂರು ಆಕಳು. ನಂಗೆ ಇಷ್ಟು ಇಷ್ಟ ಅಲ್ಲ, ಇವಿಷ್ಟು ಸಣ್ಣ ಇರ್ತಾವೆ, ಇಷ್ಟು ನಾಟಿ ಇರ್ತಾವಲ್ಲ, ಇವು ಒಟ್ಟು ದೊಡ್ಡದು ಬೆಳೆಯೋದಿಲ್ಲ, ಎಷ್ಟಿರ್ತಾವೆ ಇಷ್ಟಿರ್ತಾವೆ. ನನಗಂತೂ ಡ್ರೀಮ್ ಐತಿ, ಇದನ್ನು ನಾನು ಸಾಕಬೇಕು ಅನ್ನೋದು ಗೊತ್ತಿಲ್ಲ, ನನ್ನ ಲೈಫ್ ಒಳಗೆ ಆಗ್ತೈತೆ ಇಲ್ಲ. ಬಟ್ ನನ್ಗೆ ಭಾಳ ಅಂದರೆ ಫೇವ್ರೇಟ್ ಆ್ಯನಿಮಲ್ ಇದು. ನಂಗೆ ಪುಂಗನೂರ್ದು ಆಕಳ ಅಂದ್ರೆ ಅಷ್ಟಿಷ್ಟ. ಇಷ್ಟು 3 ಇದ್ವ, ಒಂದನ್ನು ಆ ಕಡೆ ಕರ್ಕೊಂಡು ಹೋಗಿದ್ರು ನಾವು ಆವಾಗಲೇ ಕಾಫಿ ಕುಡಿಯುವಾಗ. ನೋಡಿರಿ ಎಷ್ಟು ಜನ ಅದಾರ, ಫುಲ್ಲು ಬಿಸಿಲೈತಿ. ನಿಮ್ಗೆ ಎಲ್ಲೂ ಈ ಥರ ನಮ್ಗೆ ಸೀಟ್ ಸಿಗತ್ತಿಲ್ಲ, ಒಂದು ನಮ್ಗೆ ಕೂತ್ಕೊಳ್ಳೋಕೆ ಇದನ್ನಿಲ್ಲ ಅಂತ ಅನ್ನೋ ಅಂಗಣ ಇಲ್ಲ. ನಿಮ್ಗೆ ಪ್ರತಿ ಒಂದು ಪ್ಲೇಸ್ ಒಳಗೂ ಅವ್ರು ಕೂತ್ಕೊಳ್ಳೋ ಹಂಗೆ ಎಲ್ಲನೂ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಬಿಸಿಲು ಇದ್ದಾಗ ನಿಮ್ಗೆ